We are following the memory techniques, 10 memory techniques, of course. The forthcoming presentation is one of the memory techniques. It is to improve the brain skill development. They will be given, they have taken already from the guests. Ready. ಹೇಳಿ. 9 4 5 3 3 5 5 5 7. ಎಸ್. ಏನೋ ಜಾದು ಮಾಡಿ ಏನೋ ಹೇಳಿದ್ದಾರೆ, ಇವ್ರಿಗೆ ಏನೋ ಅರ್ಥ ಆಗಿದೆ. ನನಗೆ ಅಂತ ಹೇಗೆ ಹೇಳಿದ್ರು ನಂಗೆ ಗೊತ್ತಾಗ್ಲಿಲ್ಲ, ಅಂತೂ ಬಹಳ ವಿಶೇಷ ಅನಿಸ್ತಾ ಇದೆ. Yes, Ganesh Somayaji sir. So she is representing it through pictures. This is pictorial language, and this pictorial language is applied to remember the textual notes also, or anything, general knowledge for that matter. So one student has to draw, when one lesson finishes, he or she has to draw about 1000 pics. So by drawing 1000 pictures invariably, continuously, one can become an artist. Why not? ಯಾವ ಚಿತ್ರ, ಏನು ಅಕ್ಷರ, ಹೇಗೆ ಅದನ್ನು ಓದುವುದು ಅಂತ ಹೇಳುವಂಥದ್ದು ಯಾವಾಗ ನಿಮ್ಗೆ ಟ್ರೈನಿಂಗ್ ಕೊಟ್ಟದ್ದು? ಎಷ್ಟು ಸಮಯದ ಒಳಗೆ ನೀವು ಇದನ್ನು ನಿಮ್ಮ ತಲೆ ಒಳಗೆ ತಗೊಂಡಿದ್ದೀರಿ? ಗಣೇಶ್ ಸೋಮೇಜ್ ಅವರ ಹೆಸರನ್ನ ಈಗ ಕೋಟಿ ಸಂಖ್ಯೆಯಲ್ಲಿ ಹೇಳ್ತಾರೆ. ಅಂದ್ರೆ ಸಂಖ್ಯೆಯಲ್ಲಿ ಹೇಳ್ತಾರೆ, ಅದಷ್ಟು ಸಂಖ್ಯೆ ಬಂದ್ರೆ ನಿಮ್ಮ ಹೆಸರಾಗಿರ್ತದೆ. ಆಮೇಲೆ ಅದನ್ನು ಓದಿ ಹೇಳ್ತಾರೆ. ಅಂದ್ರೆ ಕ್ಯಾಲ್ಕುಲೇಷನ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಎಲ್ಲ ಮಕ್ಕಳು ಮ್ಯಾಥ್ಸ್ ಅಲ್ಲಿ ಬ್ರಿಲಿಯಂಟ್ ಆಗಲಿಕ್ಕೆ ಸಾಧ್ಯ ಇರುವಂತಹ ಒಂದು ಕ್ಯಾಲ್ಕುಲೇಷನ್ ಇದೆ. ಈ ಸ್ವರೂಪ ಎಜುಕೇಶನ್, ನ್ಯಾಷನಲ್ ಡೆವಲಪ್ಮೆಂಟ್ ಎಜುಕೇಶನ್, ಈ ಸ್ಟಡಿ ಟೂರಲ್ಲಿ ಈ ದೇಶದ ಎಲ್ಲ ಮಕ್ಕಳು ಇನ್ನು ಮುಂದೆ ಯಾರೂ ಸಾಮಾನ್ಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರೂ ಬ್ರಿಲಿಯಂಟ್, ಫೇಲ್ ಅಂತ ಚಾನ್ಸೇ ಇರೋದಿಲ್ಲ. ಇದು ಬ್ರೈನ್ ಡೆವಲಪ್ಮೆಂಟಿಗೆ ಬಹಳ ಸ್ಪಷ್ಟ ಒಂದು ಆಧಾರ ಇರುವಂತಹ ಶಿಕ್ಷಣ. ಓದಿ ಹೇಳು. ಬೇಡ, ಒಂದು ಓದಿ ಹೇಳಿ, ಕೊಮ ಬೇಡ, ಒಟ್ಟಾಗಿ ಒಟ್ಟು ಓದಿ ಹೇಳು. 7,11,00,000 ಟೋಟಲ್ ಬೇಕಾದ್ರೂ ಹೇಳ್ತಾರೆ ಸರ್. ಆಗ ನೀವು ಎಷ್ಟು ಸಾವಿರ ಕೋಟಿಯಿಂದ ಬೇಕಾದ್ರೆ ಹೇಳ್ತಾರೆ. ಈಗ ನಮ್ಗೆ ನೀವು 1000 ಕೋಟಿ ಹೇಳುವಾಗ ಎಷ್ಟು ಪೂಜ್ಯ ಉಂಟು ಅಂತ ನಮ್ಮ ತಲೆಯಲ್ಲಿ ಹಾಗೆ ಲೆಕ್ಕ ಹೇಳುದಿಲ್ಲ, ಎಷ್ಟೊಂದು ಕುತೂಹಲಕ್ಕೆ ಅಷ್ಟೇ. ಅಂದ್ರೆ ಅವರಿಗೆ ಅಷ್ಟು ಕೆಲಸ ಇದೆ ಅದರಲ್ಲಿ. Now Prasanna is going to tell a story which is representing Ganesh Somayaji sir's phone number. ಗಣೇಶ್ ಸೋಮಯಾಜಿ ಸರ್ ಭೂಮಿಯಿಂದ ನದಿಗೆ ಬಿದ್ದು ಮದುವೆಯಾಗಿ ಗಂಧ ಮುಟ್ಟಿ ತೆವಳಿಕೊಂಡು ಹೋಗ್ತಾರೆ. Phone number of Ganesh Somayaji sir, our guest. Mekabashi, that is the hand movement language.
That is also a new research from Swarupa. This language is also used to remember the question and answers. B. Vijayamala. Wonderful. Seven, 9, 2, 6, 7, 5, 2, 4. Now Prasanna is giving a phone number with name, initially name, through leg movements. Like this, students enjoy using these steps even through dance. ಕಾಲು ಮಾತಾಡ್ತಂತ ಗೊತ್ತಾಯ್ತು. Govinda Bhatt. ಮೊದಲು ಬಣ್ಣ ಇದು ಮಾತ್ರ ಅಲ್ಲ, ಈಗ ಆರ್ಟಿಫಿಷಿಯಲ್ ಕಂಡಾಗಲೂ ಕೂಡ ಆರ್ಟಿಸ್ಟ್ ಆಗಿ ಬೇರೆ ಯಾರೋ ಕಲಿಸಬೇಕಾದ ಒಂದು ಪ್ರತ್ಯಕ್ಷ ಆಗೋದು. ಇದು ಭಗವದ್ಗೀತೆಯ 700 ಶ್ಲೋಕವನ್ನ 84,426 ಚಿತ್ರದಲ್ಲಿ ಬರ್ದಿರುವುದು. ಈಗ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡಿ ಅದನ್ನ ಇಂಗ್ಲಿಷ್ ಲೆಟರ್ ಅಲ್ಲಿ ಬರ್ಕೊಂಡು ಇಂಗ್ಲಿಷ್ ಇಂದ ನಂಬರಿಗೆ ಕನ್ವರ್ಟ್ ಮಾಡಿ ಆ ನಂಬರಿಗೆ ಯಾವ ಚಿತ್ರ ಇದೆ ಅಂತ ನೋಡಿ ಬರ್ತದೆ. ಅದೆಲ್ಲ ನಿಮ್ಮ ಸುರಿಗೆ ಪ್ರಾಕ್ಟೀಸ್ ಮಾಡಿ ಆಗಿ. ಇದರಲ್ಲಿ ಈಗ ಒಂದೊಂದು ಇದರಲ್ಲಿ ಅಧ್ಯಾಯ ಒಂದೊಂದು ಬಾಕ್ಸ್ ಅಲ್ಲಿ 10 ಶ್ಲೋಕ ಇದೆ. ಸಂಸ್ಕೃತ ಶ್ಲೋಕ, ನೀನು ಇಂಗ್ಲಿಷ್ ಮತ್ತೆ ಈ ಲ್ಯಾಂಗ್ವೇಜ್ ಚಿತ್ರ ಲ್ಯಾಂಗ್ವೇಜ್. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಸಮವೇತಾಯುತ್ಸವ ಮಾಮಕ ಪಾಂಡವಾಶ್ಚೈವ ತಾಯುತ್ಸವ ಮಾಮಕ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಸಂಸ್ಕೃತದಲ್ಲಿ ಇರೋದನ್ನ ಇಂಗ್ಲಿಷ್ಗೆ ಕನ್ವರ್ಟ್ ಮಾಡಿ ಅದರಿಂದ ನಂಬರ್ಸ್ ಬರೀಬೇಕು. ಅವರೊಂದು ನಂಬರ್ಸಿಂದ ಚಿತ್ರಕ್ಕೆ ನಾವು ಮಾಡಿದ್ದು. ನಾನು ನಂಬರ್ಸ್ ಡೈರೆಕ್ಟಾಗಿ ಬರ್ತಿದ್ದೇನೆ. ಇದರಲ್ಲಿ ಭಗವದ್ಗೀತೆ 700 ಶ್ಲೋಕ ಬರಿಬೇಕು ಅಂತಿದ್ದೀನಿ. ಇದು ಈಗ 7ನೇ ಅಧ್ಯಾಯದ 19ನೇ ಶ್ಲೋಕದಲ್ಲಿ Nanti,
main features of the budget. Budget is a document showing the income and expenditure of the government. The central and state government present their own budget. Through this budget, the government tries to achieve the objectives of its fiscal policies. Normally, the finance minister presents the central budget. ಅದೇನು ಸಂಗ್ರಹ ಹೆಸರು రత్నం జబల్పూర్ రేవాడ్ అశోక్ నగర్ నీముచ్ చింద్వారా బాల్ఘట్ అలీరాజ్పూర్ షాడల్ గునా సియోని బేగుల్ దార్ విదిశా దాటియా నర్సింగ్పూర్ ఉజ్జయిని హోషంగాబాద్ సత్నా కట్నీ సింధీ షాజపూర్ గండ్వా బురహాన్పూర్ ఇందోర్ పన్నా ఖరగోన్ ముంబై సింగరౌలి గ్వాలియర్ మొరేనా భోపాల్ జమునా टीकमगढ़ इंदौर निवाड़ी रतनपुर बानमती हरदा देवास झाबुआ मैहर नागदा. Swarupa students have been given exposure, global exposure, by motivating them to set new world records. So far, including our old students, ex-students, 35 world records have been set by the Swarupa students. In the beginning, our old student Chandan Swarupa and Vishwas and Parikshit have set world record. That is about more than 8 and all. So in total 35 world records are over. This is Adi Swarupa. After the old students in the corona break time, she has set world record in writing with both hands. She is ambidextrous, and now total 8 world records are over from her. So can you say your world records? ಒಂದು ಬೋತ್ ಹ್ಯಾಂಡ್ ರೈಟಿಂಗ್ ಮಿರರ್ ಅಲ್ಲಿ, ಇನ್ನೊಂದು ತ್ರಯೋದಶಾವಧಾನ 13 ವಿಷಯವನ್ನು ನೆನಪಿಟ್ಟುಕೊಳ್ಳುವುದು. Out of 7 or 8 world records, the first one was group record in Rubik Cube, Mosaic, and then 3 of them are writing with both hands. One is in a mirror, and another one is written simultaneously, 40 words in a minute, and then I've written 60 words in a minute. And then SSLC portion, when I was in SSLC, I have drawn complete portion in only one painting. And also Ashtadashavadana, I am planning to set a record, which is 18 things done at a time. ಭಾರತದ 742 ಜಿಲ್ಲೆಗಳನ್ನು 9 ನಿಮಿಷ 30 ಸೆಕೆಂಡ್ ಅಲ್ಲಿ ಹೇಳಿದ್ದೇನೆ. I said 2 world record on topic Shodashavadana. On this India book and second on Asia book of ನಾನು ವರ್ಲ್ಡ್ ರೆಕಾರ್ಡ್ ಮಾಡಲಿಕ್ಕೆ ಕೊಟ್ಟಿದ್ದೇನೆ. ಸ್ವರೂಪ ಚಿತ್ರ ಭಾಷೆಯಲ್ಲಿ ಭಗವದ್ಗೀತೆ ಬರ್ದಿರು. Vital memory technique, we can say master technique. So through which the students remember.